ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕಾವ್ಯ ಅಶೋಕ್ ಡೈರಿಗೆ ಸ್ವಾಗತ. ನೋಡಿ, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವಾಗಷ್ಟೇ ಬಂದೆ. ಇವತ್ತು ಬನ್ನಿ, ನಮ್ಮ ಪ್ರಿನ್ಸಸ್ ಬರ್ಡೇ ಇದೆ. ಸರಿ, ಹ್ಯಾಪಿ ಬರ್ಡೇ. ಜೋರಾಗಿ ಹೇಳು. ಹಂಗೆ ಹೇಳೋದು? ಹಾಂ, ಥ್ಯಾಂಕ್ ಯು ಮಮ್ಮಿ. ಇವತ್ತು ನನ್ನ ಮಗಳು ಬರ್ಡೇ ಇದೆ, ಅದಕ್ಕೆ ಅವಳಿಗೆ ಇವತ್ತು ನಾನೇ ಡ್ರಾಪ್ ಮಾಡ್ತಾಯಿದ್ದೀನಿ ಸ್ಕೂಲ್ಗೆ. ಹ್ಯಾಪಿ ಬರ್ಡೇ ಬಂಗಾರಿ. ನೋಡಿ, ಇದು ಪೆನ್ಸಿಲ್ಸು ನನ್ನ ಮಗಳು ಬರ್ಡೇ ಇರೋದ್ರಿಂದ ಸ್ಕೂಲಲ್ಲಿ ಕೊಡೋಕ್ಕೆ ಅಂತ ತಗೊಂಡು ಬಂದಿರೋದು. ನೋಡಿ, 2 ಬಟರ್ ಫ್ರೂಟ್ ಇದೆ. ಬನ್ನಿ ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ. ಬಟರ್ ಫ್ರೂಟ್ ಮಿಲ್ಕ್ ಶೇಕ್. ಇದು ಬಟರ್ ಫ್ರೂಟ್ ಇದೆ, ಮಿಲ್ಕ್ ಇದೆ. ಬಟರ್ ಫ್ರೂಟ್ ವಾಶ್ ಮಾಡಿದ್ದೀನಿ, ಹೇಗೆ ಕಟ್ ಮಾಡೋದಂತ ತೋರಿಸ್ತೀನಿ. ಬನ್ನಿ ನೋಡಿ, ಇವಾಗ ಬಟರ್ ಫ್ರೂಟು ಹಿಂಗೆ ಹಾಫಿಂದ ಈ ಥರ ಕಟ್ ಮಾಡ್ಕೊಂಡು ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಆಯಿತು, ಅಷ್ಟೇ. ಬಟರ್ ಫ್ರೂಟ್ ಅಂದರೆ ನಿಜವಾಗ್ಲೂ ಅದು ಬಟರ್ ಫ್ರೂಟೇ, ಅಂದರೆ ಬೆಣ್ಣೆ ಹಣ್ಣು. ನಿಜವಾಗ್ಲೂ ಬೆಣ್ಣೆಗಿಂತನೂ ತುಂಬ ಸಾಫ್ಟಾಗಿ ಸಖತ್ತಾಗಿತ್ತು ಇದು. ಇವತ್ತು ಅದಕ್ಕೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿದ್ದು. ಇದಕ್ಕೆ ಬಟರ್ ಫ್ರೂಟ್ಗೆ ನೀರು ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ನೀವು ಫ್ಲೇವರ್ಗೆ ಬೇಕಂದರೆ ಏಲಕ್ಕಿ ಫ್ಲೇವರ್ ನಿಮ್ಗೆ ಇಷ್ಟ ಆದರೆ ಹಾಕ್ಕೋಬೋದು. ಅದನ್ನು ಇದು ಓನ್ಲಿ 2 ನಾವು ಬಟರ್ ಫ್ರೂಟ್ ಯೂಸ್ ಮಾಡಿರೋದು, ಬಟ್ ಜ್ಯೂಸ್ ಕ್ವಾಂಟಿಟಿ ತುಂಬ ಜಾಸ್ತಿನೇ ಇತ್ತು. ಇದಕ್ಕೆ ನಾವು ಹಾಲು, ಶುಗರು, ಬೇಕಂದರೆ ಒಂದು ಏಲಕ್ಕಿ ಹಾಕ್ಕೋಬೇಕು. ಏಲಕ್ಕಿ ಏನಾದರೂ ನೀವು ಫ್ಲೇವರ್ಸ್ ಹಾಕ್ಕೋಬೋದು. ಬನ್ನಿ, ನಮ್ಮ ಮಕ್ಳಿಗೆ ಕೊಡ್ತೀನಿ, ಅವ್ರದ್ದು ರಿವ್ಯೂಸ್ ಕೇಳೋಣ. ನೋಡಿ, ಇವಾಗ ಕುಡಿದ್ಬಿಟ್ಟು ಅವರು ನನಗೆ ಹೇಳ್ತಾರೆ ಹೇಗಿದೆ ಅಂತ. ಅವರು ಫಸ್ಟ್ ಟೈಮ್ ಕುಡಿತಾರೆ, ಅವ್ರಿಗೆ ಯಾವತ್ತೂ ಮಾಡಿಕೊಟ್ಟಿಲ್ಲ. ಹೇಗಿದೆ? ನೋಡಿ, ಇವತ್ತು ನನ್ನ ಮಗಳದು ಬರ್ಡೇ ಇರೋದ್ರಿಂದ ನಾನಿವತ್ತು ಏನು ಸ್ಪೆಷಲ್ ಅಡುಗೆ ಏನೂ ಮಾಡಲಿಲ್ಲ, ಯಾಕೆಂದರೆ ಯಾರೂ ಈ ಸಲ ಇನ್ವೈಟ್ ಮಾಡ್ತಾಯಿಲ್ಲ. ಜಾಮೂನ್ ಅಷ್ಟೇ ಮಾಡಿದ್ದು. ಹಾಗೆ ಇವತ್ತು ನನಗೆ ನೈಟ್ ಡ್ಯೂಟಿ ಇತ್ತು, ಮತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ನ ಯಾರಾದರೂ ಇನ್ವೈಟ್ ಮಾಡಿದ್ರೆ ಮತ್ತು ಅವ್ರ ಜೊತೆ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಕರೆಸ್ಬಿಟ್ಟಂಗೆ ಕಳ್ಸೋಕ್ಕೆ ಇಷ್ಟ ಆಗೋಲ್ಲ. ನಾನು ಅಡುಗೆ ಮಾಡಿ ಊಟ ಮಾಡಿಕೊಂಡೆ ಎಲ್ಲರೂ ಹೋಗೋದು, ಸೊ ಅದಕ್ಕೆ ಯಾರನ್ನೂ ಕರೀಲಿಲ್ಲ. ಇದು ನೋಡಿ, ನಮ್ಮದು ಬ್ಯಾಕ್ಗ್ರೌಂಡು ಏನು ಈ ಥರ ಜಾಸ್ತಿ ಏನು ಡೆಕೋರೇಷನ್ ಇಲ್ಲ ನಮ್ಮ ಹತ್ರ. ಇದು ಹ್ಯಾಪಿ ಬರ್ಡೇ ಅದೆಲ್ಲ ಹಳೇದೇ ಇತ್ತು. ಬಲೂನ್ಸ್ ಮಾತ್ರ ಹೊಸ ತೊಗೊಬಂದು ಹೀಗೆ ಸಿಂಪಲಾಗಿ ಮಾಡಿದ್ವಿ. ನಮಗೇನೇ ತೊಂದರೆ ಇದ್ರೂ, ಏನೇ ಪ್ರಾಬ್ಲಮ್ಸ್ ಇದ್ರೂ ಮಕ್ಕಳು ಖುಷಿಯಾಗಿರೋದೇ ಇಂಪಾರ್ಟೆಂಟ್ ಅಲ್ವಾ ಫೈನಲಿ. ಅದಕ್ಕೆ ನಾವು ಈ ಥರ ಎಲ್ಲ ಮಾಡಿದ್ರೆ ಮಗಳಿಗೂ ತುಂಬ ಖುಷಿಯಾಗುತ್ತೆ ಅಂತ ಮಾಡ್ತಾಯಿದ್ದೀವಿ ಅಷ್ಟೇ. ನಮಗೂ ಖುಷಿ ಇದೆ, ಅವಳು ನಮ್ಮ ಜೀವನದಲ್ಲಿ ಒಂದು ಬ್ಲೆಸ್ಸಿಂಗ್ ಥರ. ಫಸ್ಟ್ ಮಗು ಆಗೋದು, ಫಸ್ಟ್ ಬೇಬಿ ಅಂದರೆ ಎಲ್ರಿಗೂ ಬ್ಲೆಸ್ಸಿಂಗ್ಸ್ ಅಲ್ವಾ. ಒಂದು ಎಲ್ಲರೂ ಫಸ್ಟ್ ಟೈಮು ಬೇಬಿ ಆಗುವಾಗ ಎಷ್ಟು ಫೀಲಿಂಗ್ಸ್ ಇಟ್ಕೊಂಡಿರ್ತಾಳೆ, ಅವಳು ನಮ್ಮದೆಲ್ಲ ಫುಲ್ಫಿಲ್ಸ್ನ ಫೀಲ್ ಮಾಡಿದ್ದಾಳೆ. ಹಾಗೆ ನೋಡಿ, ಆರತಿ ಮಾಡಿ ಸ್ವಲ್ಪ ಟ್ರೆಡಿಷ್ನಲ್ಲು ಇರಬೇಕಲ್ಲ ವೆಸ್ಟರ್ನ್ ಜೊತೆ, ಅದಕ್ಕೆ ಅಷ್ಟೇ. ಅವಳ ಫ್ರೆಂಡ್ಸ್ನ ಅಷ್ಟೇ ಕರೆದಿದ್ಲು, ಮನೆ ಹತ್ರ ಇರೋರನ್ನ. ನೋಡಿ, ಎಲ್ಲರೂ ಸೇರಿ ಒಟ್ಟಿಗೆ ಕೇಕ್ ಕಟ್ ಮಾಡಿದ್ರು. ಹಾಗೆ ನಮಗೆ ಇದು ಹೊಸ ಮನೆಗೆ, ನಾವು ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಒಬ್ಬರು ಒಳ್ಳೆ ಓನರ್ ಸಿಕ್ಕಿದ್ದಾರೆ. ಮನೆಯವ್ರು ಸ್ವಂತ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ. ಅದೊಂದು ಈ ಇಯರ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು, ಒಳ್ಳೆ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಇವರು ನಮ್ಮ ಓನರ್ ಅಜ್ಜಿ ಮತ್ತು ಅಮ್ಮ. ಕೇಕೆಲ್ಲ ತಿಂದಾದಮೇಲೆ ಮತ್ತೆ ಇನ್ನೇನು ಮಕ್ಕಳಿಗೆಲ್ಲರಿಗೂ ಕೇಕ್ ಕೊಟ್ಬಿಟ್ಟು ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ನಮ್ಮದು ಬರ್ಡೇ ಸೆಲೆಬ್ರೇಷನ್ ಮುಗ್ದೋಯ್ತು. ಬಟ್ ಮಕ್ಕಳೆಲ್ಲರೂ ಹ್ಯಾಪಿಯಾಗಿದ್ದರು ಅಷ್ಟೇ. ಅವಳಿಗೆ ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಾಗೆ. ಇದು ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದು ವೀಡಿಯೋನ. ಹಾಗೆ ಎಲ್ರಿಗೂ ಕೇಕ್ ಕೊಟ್ಬಿಟ್ಟು ಜಾಮೂನ್ ಕೊಟ್ಟು ಕಳಿಸ್ಕೊಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.